ಈ ದೇಶವನ್ನ ಒಂದು ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಳ್ತಾ ಇದ್ರು. ಈಗ ಈ ದೇಶವನ್ನ ಹಿಂದಿ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನ ಆಳ್ಲಿಕ್ಕೆ ನಿಂತಿದ್ದಾರೆ. ಭಾರತ ಅನ್ನೋದು ಭಾಷಾ ಪ್ರಭುತ್ವವೇ ಹೊರತು ಹಿಂದಿ ಭಾರತ ಅಲ್ಲ. ಇದನ್ನ ನಮ್ಮ ರಾಷ್ಟ್ರೀಯ ನಾಯಕಗಳು ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯಪಾಲರು ಸಹ ಅರ್ಥ ಮಾಡ್ಕೋಬೇಕು. ಮಾನ್ಯ ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರೇ, ನೀವು ಕರ್ನಾಟಕದಲ್ಲಿದ್ದೀರಿ. ಕರ್ನಾಟಕದ ರಾಜ್ಯಪಾಲರು ನೀವು ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂತ ಹೊಣೆ ನಮ್ಮ ರಾಜ್ಯಪಾಲರ ಆಗಬೇಕಾಗಿತ್ತು. ಅದು ಬಿಟ್ಟು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರಂತೆ ನಮ್ಮ ರಾಜ್ಯಪಾಲರು ವರ್ತಿಸೋದನ್ನ ನೋಡಿದಾಗ ನಮಗೆ ಅನಿಸಿದ್ದು, ಈ ರಾಜ್ಯಪಾಲರು ಕರ್ನಾಟಕದಲ್ಲಿ ರಾಜ್ಯಪಾಲರಾಗಲಿಕ್ಕೆ ಯೋಗ್ಯರಲ್ಲ. ಇವ್ರನ್ನ ತಕ್ಷಣ ಭಾರತ ಸರ್ಕಾರ ವಾಪಸ್ ಕರೆಸ್ಕೊಳ್ಳಿ ಕೇಂದ್ರಕ್ಕೆ. ಇಂಥ ರಾಜ್ಯಪಾಲರ ಅಗತ್ಯ ನಮ್ಮ ಕರ್ನಾಟಕಕ್ಕಿಲ್ಲ ಅಂತ ಹೇಳುವ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ರಾಜ್ಯಪಾಲರೇ, ನಿಮಗೆ ಹಿಂದಿಯ ಪ್ರೀತಿ ಇದ್ರೆ, ಕಾಳಜಿ ಇದ್ರೆ, ನಿಮ್ಮ ಉತ್ತರ ಭಾರತದ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲ, ಅಲ್ಲಿ ಒಂದು ಕನ್ನಡ ಭಾಷೆಯನ್ನ ಕಲಿಸ್ಲಿಕ್ಕೆ ಅವರಿಗೆ ಪತ್ರ ಬರೀರಿ. ನಿಮ್ಮ ಉತ್ತರ ಭಾರತದ ರಾಜ್ಯಗಳಿಗೆ ಪತ್ರ ಬರೀರಿ. ನಿಮ್ದೇ ಮಧ್ಯಪ್ರದೇಶದಿಂದ ಬಂದಿದ್ದೀರಿ ನೀವು. ಮಧ್ಯಪ್ರದೇಶದಲ್ಲೂ ಸಹ ದ್ವಿಭಾಷಾ ಸೂತ್ರ ಜಾರಿಗಿದೆ, ತ್ರಿಭಾಷಾ ಸೂತ್ರ ಜಾರಿಗಿಲ್ಲ. ಇಲ್ಲಿ ಯಾಕೆ ತ್ರಿಭಾಷಾ ಸೂತ್ರದ ಬಗ್ಗೆ ನೀವು ಸರ್ಕಾರಕ್ಕೆ ಪತ್ರ ಬರೀತೀರಿ? ನಿಮಗೆ ಯಾವ ಯೋಗ್ಯತೆ ಇದೆ ಪತ್ರ ಬರೆಯಕ್ಕೆ? ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಬೇಕಾಗಿತ್ತು. ಪ್ರತಿ ವರ್ಷ ಒಂದು ಹಿಂದಿಯಿಂದ SLCಯಲ್ಲಿ ಲಕ್ಷಾಂತರ ಮಕ್ಕಳು ಫೇಲ್ ಆಗುವಾಗ ಈ ರಾಜ್ಯಪಾಲರೇನು ಕಡ್ಲೆಕಾಯಿ ತಿಂತಾ ಇದ್ರ ಇವರು? ಅವತ್ತ್ಯಾಕೆ ಕರ್ನಾಟಕದ ಮಕ್ಕಳ ಪರವಾಗಿ ರಾಜ್ಯಪಾಲರು ಧ್ವನಿ ಎತ್ತಲಿಲ್ಲ? 2024ರಲ್ಲಿ 90,000 ಕನ್ನಡದ ಮಕ್ಕಳು ಫೇಲ್ ಆಗ್ತಾರೆ. 2025ರಲ್ಲಿ 1,40,000 ಮಕ್ಕಳು ಕನ್ನಡದ ಮಕ್ಕಳು ಫೇಲ್ ಆಗ್ತಾರೆ ಹಿಂದಿ ಒಂದು ಭಾಷೆಯಿಂದ. ಆಗ ರಾಜ್ಯಪಾಲರು ಏನ್ ಮಾಡ್ತಾ ಇದ್ರಿ? ಶಿಕ್ಷಣ ಮಂಡಳಿಯಿಂದ ನೀವು ಒಂದಷ್ಟು ಮಾಹಿತಿ ಅಂಕಿಅಂಶಗಳನ್ನ ತಗೊಂಡು ಕನ್ನಡಿಗರ ಪರವಾಗಿ, ಕನ್ನಡದ ಮಕ್ಕಳ ಪರವಾಗಿ ಯಾವತ್ತಾದ್ರೂ ರಾಜ್ಯಪಾಲರು ಮಾತಾಡಲಿಲ್ಲ. ಇವತ್ತು ಹಿಂದಿ ವಾಲಗಳ ಪರವಾಗಿ, ಹಿಂದಿ ಏಜೆಂಟ್ಗಳ ಪರವಾಗಿ, ಹಿಂದಿ ಸಾಮ್ರಾಜ್ಯ ಶಾಹಿಗಳ ಪರವಾಗಿ ರಾಜ್ಯಪಾಲರು ನೀವು ಮಾತಾಡೋದಾದ್ರೆ, ಪತ್ರ ಬರೆಯೋದಾದ್ರೆ, ಈ ರಾಜ್ಯಪಾಲರಿಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ. ವಾಪಸ್ ಹೋಗಿ ರಾಜ್ಯಪಾಲರೇ. ಇಂಥ ಹಿಂದಿ ಸಾಮ್ರಾಜ್ಯ ಶಾಹಿಗಳ ಜೊತೆಯಲ್ಲಿ ನೀವು ಕೈ ಜೋಡಿಸೋದಾದ್ರೆ ನಾವೇ ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಹಿಂದಿಯನ್ನ ಕರ್ನಾಟಕದಲ್ಲಿ ಬೇರ್ ಸಮೇತ ಕಿತ್ತಾಕ್ಬೇಕು ಅನ್ನೋ ತೀರ್ಮಾನವನ್ನ, ಪ್ರತಿಜ್ಞೆಯನ್ನ ನಾವು ಕನ್ನಡಿಗರು ಮಾಡಿದ್ದೀವಿ. ನಮಗೆ ಕನ್ನಡವೇ ದೇಶ ಭಾಷೆ, ರಾಷ್ಟ್ರ ಭಾಷೆ, ಸಾರ್ವಭೌಮತ ಭಾಷೆ. ಅದು ಬಿಟ್ರೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆಯಲ್ಲ. ಹಿಂದಿ ನಮ್ಮ ತ್ರಿಭಾಷೆ ಸೂತ್ರ ಭಾಷೆಯಾಗಿ ಒಪ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಹಾಗಾಗಿ ರಾಜ್ಯಪಾಲರು, ನೀವು ಹಿಂದಿ ಏಜೆಂಟ್ ಆಗಬೇಡಿ. ಹಿಂದಿ ಸಾಮ್ರಾಜ್ಯ ಶಾಹಿಗಳ ಏಜೆಂಟ್ರಂತೆ ಕೆಲಸ ಮಾಡಬೇಡಿ. ಕರ್ನಾಟಕದಲ್ಲಿ ನೀವಿರೋ ರಾಜಭವನ ಕನ್ನಡಿಗರು ಕೊಟ್ಟ ಭಿಕ್ಷೆ. ಅಲ್ಲಿರುವ ರಾಜ್ಯಪಾಲರೇ, ನೀವು ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡದ ಮಕ್ಕಳ ಪರವಾಗಿ ನಿಮ್ಮ ಆಲೋಚನೆಗಳು ಇರಬೇಕಾಗಿತ್ತು. ಅದು ಬಿಟ್ಟು ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ನಿಲ್ಲೋದಾದ್ರೆ ಈ ರಾಜ್ಯಪಾಲರು ಈ ಕ್ಷಣಕ್ಕೆ ಇವತ್ತೇ ವಾಪಸ್ ನಿಮ್ಮ ಮಧ್ಯಪ್ರದೇಶಕ್ಕೆ ಹೋಗ್ರಿ. ಕೇಂದ್ರ ನಿಮ್ಮನ್ನು ವಾಪಸ್ ಕರೆಸ್ಕೊಳ್ಳಿ. ಹಾಗೆ ನಮ್ಮ ಬಿಜೆಪಿ ನಾಯಕರು, ಭಾರಿ ದೊಡ್ಡ ರಾಷ್ಟ್ರೀಯ ನಾಯಕರು, ಯಾವುದು ರಾಷ್ಟ್ರದ ಅರಿವಿಲ್ಲದ ರಾಷ್ಟ್ರೀಯ ನಾಯಕರು, ಭಾರತದ ಅರಿವಿಲ್ಲದ, ಪ್ರಭುತ್ವದ ಅರಿವಿಲ್ಲದ ನಮ್ಮ ಬಿಜೆಪಿ ನಾಯಕರೇ, ನೀವು ನಮ್ಮನ್ನ ಹಿಂದಿ ವಿರೋಧ ಮಾಡಿದ್ದಕ್ಕೆ ದೇಶದ್ರೋಹಿಗಳು ಅಂತೀವಿ.
ದೇಶದ್ರೋಹಿಗಳು ಅಂತ ಕರಿತೀರಿ. ಯಾರು ದೇಶದ್ರೋಹಿಗಳು? ಅಖಂಡವಾದ ಭಾರತವನ್ನ ಹೊಡಿಲಿಕ್ಕೆ ಹಿಂದಿಯನ್ನು ಮುಂದಿಟ್ಕೊಂಡು ಹೊಡಿಲಿಕ್ಕೆ ಹೋಗಿದ್ದೀರಲ್ಲ, ನೀವು ದೇಶದ್ರೋಹಿಗಳು. ನೀವು ಬಿಜೆಪಿ ನಾಯಕರು, ನೀವು ದೇಶದ್ರೋಹಿಗಳು. ಹಿಂದಿ ವಿಚಾರದಲ್ಲಿ ಮಾತಾಡ್ತಿರಲ್ಲ, ಯಾವತ್ತಾದ್ರೂ ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಿದ್ದೀರಾ? ಕನ್ನಡದ ಮಕ್ಕಳು ಏನಾಗಿದ್ದಾರೆ ಅಂತ ಗೊತ್ತಿದಾ? ಪ್ರತಿ ವರ್ಷ ತ್ರಿಭಾಷೆ ಸೂತ್ರವನ್ನ ನಮ್ಮ ಮೇಲೆ ಯಾಕೆ ಬಲವಂತ ಹೇರಿಕೆ? ಇವತ್ತು ಎಲ್ಲೂ ತ್ರಿಭಾಷಾ ಸೂತ್ರ ಇಲ್ಲ. ಪಕ್ಕದ ತಮಿಳುನಾಡಲ್ಲಿ ದ್ವಿಭಾಷಾ ಸೂತ್ರ, ನಿಮ್ದೇ ಸರ್ಕಾರ ಮಹಾರಾಷ್ಟ್ರ ದ್ವಿಭಾಷಾ ಸೂತ್ರ, ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರ. ಆದ್ರೆ ಕರ್ನಾಟಕದ ಮಕ್ಕಳ ಮೇಲೆ ಯಾಕೆ ತ್ರಿಭಾಷಾ ಸೂತ್ರವನ್ನ ಏರಿಕೆ ಮಾಡ್ತೀರಿ? ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ರಾಜ್ಯಪಾಲರೇ, ನೀವು ಹಿಂದಿ ಪರವಾಗಿ ನಿಲ್ಲೋದಾದ್ರೆ, ನಿಮ್ಮ ನಿಲುವು ಹಿಂದಿ ಅನ್ನೋದಾದ್ರೆ, ನೀವು ಒಂದು ಕ್ಷಣ ಕರ್ನಾಟಕದಲ್ಲಿ ಇರಬಾರ್ದು. ನೀವು ವಾಪಸ್ ಹೋಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾರೇ ಹಿಂದಿಯನ್ನ ಬಲವಂತವಾಗಿ ಕರ್ನಾಟಕದಲ್ಲಿ ಏರಿಕೆ ಮಾಡಲಿಕ್ಕೆ ನಿಂತ್ರೆ ಅವತ್ತು ಕರ್ನಾಟಕ ರಕ್ತ ಕ್ರಾಂತಿಗೆ ಕರೆ ಕೊಡಬೇಕಾಗುತ್ತೆ. ಎಚ್ಚರಿಕೆ ರಾಜ್ಯಪಾಲರೇ, ಎಚ್ಚರಿಕೆ ರಾಷ್ಟ್ರೀಯ ನಾಯಕರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಭಾರತ ಒಡಿಬೇಡಿ, ಹಿಂದಿಯನ್ನ ಮುಂದಿಟ್ಕೊಂಡು ಭಾರತದ ಐಕ್ಯತೆಯನ್ನ ಒಡಿಬೇಡಿ ಅಂತ ಹೇಳಿ ಸಾರಿ ಹೇಳ್ತೀವಿ. ಯಾವತ್ತು ನಾವು ಹಿಂದಿ ವಿಚಾರದಲ್ಲಿ ರಾಜಿ ಇಲ್ಲ. ಹಿಂದಿಯನ್ನ ಬೇರ್ ಸಮೇತ ಕರ್ನಾಟಕದಿಂದ ಕಿತ್ತೊಗೆಯುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ.